ನಾನು ಆಶಾ. ನನಗೆ 26 ವರ್ಷ ವಯಸ್ಸು. ಪ್ರಸ್ತುತ ಐಟಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಸುಮಾರು 1.5 ವರ್ಷಗಳ ಹಿಂದೆ ನಾನು ಹರೀಶ್ನನ್ನು ಮದುವೆಯಾಗಿದ್ದೆ. ಅದು ಹಿರಿಯರು ನಿಶ್ಚಯ ಮಾಡಿದ ವಿವಾಹವಾಗಿತ್ತು. ಇದಕ್ಕೂ ಮೊದಲು ನಾನು 5 ವರ್ಷಗಳ ಕಾಲ ಇನ್ನೊಬ್ಬ ಸಹೋದ್ಯೋಗಿ ಅರುಣ್ ಜೊತೆ ಸಂಬಂಧ ಹೊಂದಿದ್ದೆ. ಆದರೆ ಅವರ ಕುಟುಂಬದ ಒತ್ತಡದಿಂದಾಗಿ ಅರುಣ್ ಬೇರೊಬ್ಬ ಹುಡುಗಿಯನ್ನು ಮದುವೆಯಾದರು. ಅವರ ಮದುವೆಯ ನಂತರವೂ ನಾವು ಮಾತನಾಡುತ್ತಲೇ ಇದ್ದೆವು. ದುರದೃಷ್ಟವಶಾತ್ ಅವರ ಮದುವೆ ಯಶಸ್ವಿಯಾಗಲಿಲ್ಲ ಮತ್ತು 1.5 ವರ್ಷಗಳ ನಂತರ ಅವರು ಬೇರ್ಪಟ್ಟರು. ಅದೇ ಸಮಯದಲ್ಲಿ ನಾನು ಹರೀಶ್ನನ್ನು ಮದುವೆಯಾದೆ. ನನ್ನ ಮದುವೆಯ ನಂತರವೂ ನಾನು ನನ್ನ ಮಾಜಿ ಪ್ರೇಮಿ ಜೊತೆ ಮಾತನಾಡುತ್ತಲೇ ಇದ್ದೆ. ನಾನು ಮಾಡುತ್ತಿರುವುದು ತಪ್ಪು ಎಂದು ನನಗೆ ತಿಳಿದಿದೆ, ಆದರೆ ಅರುಣ್ ಜೊತೆ ನನಗೆ ಯಾವುದೇ ದೈಹಿಕ ಸಂಬಂಧವಿಲ್ಲ. ಒಂದು ಸಮಯದಲ್ಲಿ ಅವನು ನನ್ನ ಎಲ್ಲವೂ ಆಗಿದ್ದ, ಆದರೆ ಅವನು ನನ್ನನ್ನು ಮದುವೆಯಾಗಲು ಸಾಧ್ಯವಾಗಲಿಲ್ಲ. ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ, ಆದರೆ ಇನ್ನೂ ನಮಗೆ ತುಂಬಾ ಬಲವಾದ ಬಂಧವಿತ್ತು. ಮತ್ತು ನಾವಿಬ್ಬರೂ ಮದುವೆಯಾದರೂ ನಮ್ಮ ಸಂಬಂಧವನ್ನು ಬಿಡಲು ಸಾಧ್ಯವಾಗಲಿಲ್ಲ. ಸಂದರ್ಭಗಳಿಂದಾಗಿ ನಾವಿಬ್ಬರೂ ಬೇರೆಯವರನ್ನು ಮದುವೆಯಾಗಬೇಕಾಯಿತು. ನನ್ನ ಮದುವೆಯ ನಂತರ ಅರುಣ್ ನನ್ನ ವೈವಾಹಿಕ ಜೀವನವನ್ನು ತೊರೆದು ಅವರ ಬಳಿಗೆ ಬರಲು ಕೇಳಿಕೊಂಡರು. ಆದರೆ ನಾನು ನನ್ನ ಗಂಡನನ್ನು ನೋಯಿಸಲು ಬಯಸದ ಕಾರಣ ನಾನು ನಿರಾಕರಿಸಿದೆ. ನನ್ನ ಪತಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆದರೆ ನಾನು ಅವರಿಗೆ ಶುದ್ಧ ಪ್ರೀತಿಯನ್ನು ನೀಡಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ನನಗೆ ಅರುಣ್ ಬಗ್ಗೆ ಇನ್ನೂ ಭಾವನೆಗಳಿವೆ. ನಾನು ಅರುಣ್ಗೆ ನನ್ನ ಗಂಡನನ್ನು ಬಿಡಲು ಸಾಧ್ಯವಿಲ್ಲ ಎಂದು ಹೇಳಿದೆ ಮತ್ತು ಅವರು ಅದನ್ನು ಅರ್ಥಮಾಡಿಕೊಂಡರು. ಒಂದು ದಿನ ನನ್ನ ಪತಿ ನನ್ನ ಫೋನ್ ನೋಡಿ ನಮ್ಮ ಎಲ್ಲಾ ಚಾಟ್ಗಳನ್ನು ಓದಿದರು. ನಮ್ಮ ನಡುವೆ ದೊಡ್ಡ ಜಗಳವಾಯಿತು. ಅದನ್ನು ಪರಿಹರಿಸಲು ನಾನು ಅರುಣ್ ಜೊತೆ ಮಾತನಾಡುವುದನ್ನು ನಿಲ್ಲಿಸುತ್ತೇನೆ ಎಂದು ನಾನು ಭರವಸೆ ನೀಡಿದ್ದೆ. ಮತ್ತು ನನ್ನ ಪತಿ ಅದನ್ನು ಒಪ್ಪಿಕೊಂಡರು. ಆದರೆ ಅವರು ಒಳಗೆ ತೀವ್ರವಾಗಿ ನೋಯುತ್ತಿದ್ದಾರೆ. ಒಂದು ದಿನ ಮತ್ತೊಂದು ಜಗಳದ ಸಮಯದಲ್ಲಿ ಹರೀಶ್ ಕೆಟ್ಟದಾಗಿ ವರ್ತಿಸಿದನು ಮತ್ತು ನನ್ನನ್ನು ಮನೆಯಿಂದ ಹೊರಗೆ ಹೋಗಲು ಬಿಡಲಿಲ್ಲ ಮತ್ತು ನನ್ನನ್ನು ಭಾವನಾತ್ಮಕವಾಗಿ ಹಿಂಸಿಸಿದನು. ನಂತರ ಅವನು ತನ್ನ ತಪ್ಪನ್ನು ಅರಿತುಕೊಂಡನು ಮತ್ತು ಕ್ಷಮೆಯಾಚಿಸಿದನು. ಅವನ ಈ ನಡವಳಿಕೆಗೆ ನಾನೇ ಕಾರಣ ಎಂದು ನನಗೆ ತಿಳಿದಿದೆ. ನನ್ನ ಜೊತೆ ನಡೆದದ್ದೆಲ್ಲವೂ ಅರುಣ್ಗೆ ತಿಳಿದಿದೆ. ಈಗ ಅವನು ನನ್ನನ್ನು ಈ ಜೀವನವನ್ನು ಬಿಟ್ಟು ಅವರ ಬಳಿಗೆ ಬರಲು ಕೇಳುತ್ತಿದ್ದಾನೆ. ಏನೇ ಆದರೂ ನನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಅವನು ಹೇಳುತ್ತಾನೆ. ಮತ್ತು ನನ್ನ ಪತಿಗೆ ಈಗಾಗಲೇ ನಮ್ಮ ಬಗ್ಗೆ ತಿಳಿದಿರುವುದರಿಂದ ನಾನು ಈ ಮದುವೆಯಲ್ಲಿ ಉಳಿದರೆ ಭವಿಷ್ಯದಲ್ಲಿ ನಾನು ಸಂತೋಷವಾಗಿರುವುದಿಲ್ಲ. ಈಗ ನಾನು ತುಂಬಾ ಒತ್ತಡದಲ್ಲಿದ್ದೇನೆ ಮತ್ತು ಯಾವ ಜೀವನವನ್ನು ಆರಿಸಿಕೊಳ್ಳಬೇಕೆಂದು ಗೊಂದಲದಲ್ಲಿದ್ದೇನೆ. ನನ್ನ ಪತಿ ತುಂಬಾ ಒಳ್ಳೆಯ ವ್ಯಕ್ತಿ ಎಂದು ನನಗೆ ತಿಳಿದಿದೆ. ಆದರೆ ನನ್ನ ಮಾಜಿ ಸಂಗಾತಿ ಮತ್ತೊಂದು ಅವಕಾಶವನ್ನು ಕೇಳುತ್ತಿದ್ದಾರೆ. ಕಳೆದ 3 ತಿಂಗಳಿನಿಂದ ನನಗೆ ನಿದ್ರೆ ಬರುತ್ತಿಲ್ಲ ಮತ್ತು ನನ್ನ ಪತಿಯೊಂದಿಗೆ ಸರಿಯಾಗಿ ಮಾತನಾಡುತ್ತಿಲ್ಲ. ನನಗೆ ಕೆಲವು ಸಲಹೆಗಳು ಮತ್ತು ಭಾವನಾತ್ಮಕ ಮಾರ್ಗದರ್ಶನ ಬೇಕು. ಪ್ಲೀಸ್ ಕಾಮೆಂಟ್ ಮೂಲಕ ನಿಮ್ಮ ಸಲಹೆಗಳನ್ನು ತಿಳಿಸಿ.